ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೇಜಸ್ ಕಿಚನ್. ಇವತ್ತು ನಾವು ಮಾಡ್ತಿದ್ದೀವಿ ಸ್ಪೆಷಲ್ ಗೀ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ, ತುಂಬ ರುಚಿಯಾಗಿ, ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ. ಇದಕ್ಕೋಸ್ಕರ ಮೊದಲು ನಾವು ಒಂದು ಕುಕ್ಕರ್ಗೆ ಒಂದು 4 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಒಂದು 2 ಪಲಾವ್ ಎಲೆ, ಒಂದು 2 ಪೀಸು ಚಕ್ಕೆ, ಒಂದು 4 ಲವಂಗ, ಒಂದು ಸ್ಟಾರ್, ಒಂದು 4 ಏಲಕ್ಕಿ, ಒಂಚೂರು ಸೋಂಪು ಕಾಳು, ಒಂಚೂರು ಶಾಜೀರ ಸೇರಿಸ್ಕೊಳ್ಳೋಣ. ನಿಮ್ಮ ಹತ್ರ ಇದ್ದರೆ ಈ ಎಷ್ಟು ಐಟಮ್ಸ್ನ ಸೇರಿಸ್ಕೊಳ್ಳಿ, ಅಥವಾ ಯಾವುದಿದ್ದರೆ ಅದನ್ನು ಕೂಡ ಸೇರಿಸ್ಕೋಬಹುದು. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸಿಮ್ಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಈ ಗೀ ರೈಸ್ಗೆ ತುಂಬ ಏನು ಮಸಾಲೆ ಹಾಕೋದಿಲ್ಲ ನಾವು, ತುಂಬ ಸಿಂಪಲ್ಲಾಗಿ, ಆದರೆ ತುಂಬ ರುಚಿಯಾಗಿರುತ್ತೆ. ಈಗ ಇದಕ್ಕೆ ಒಂದು 4 ಗೋಡಂಬಿ, ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಳ್ಳೋಣ. ತುಂಬ ಲೈಟಾಗಿ ಖಾರ ಇರುತ್ತೆ, ಆದ್ದರಿಂದ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಒಂದು 3ರಿಂದ 3.5 ಗ್ಲಾಸಷ್ಟು ನೀರು ಸೇರಿಸ್ಕೊಳ್ಳೋಣ. ಈ ನೀರು ಕುದೀತಾ ಇದೆ. ನಾವು ಮೊದಲೇ ಬಾಸ್ಮತಿ ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ವಿ. ನೋಡಿ, ನೀರು ಚೆನ್ನಾಗಿ ಕುದಿಯೋಕ್ಕೆ ಬಂದಾಗ ನಾವಿಲ್ಲಿ ಬಾಸ್ಮತಿ ಅಕ್ಕಿನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದಿಯೋಕ್ಕೆ ಬಂದ ಮೇಲೆ ನಾವು ಮುಚ್ಚಳ ಹಾಕಿಬಿಟ್ಟು ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ, ಸಾಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ ಅಲ್ಲ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿಟ್ಟಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಇದ್ದರೆ ಸ್ವಲ್ಪ ಮೆಂತ್ಯ ಸೊಪ್ಪು ಸೇರಿಸ್ಕೊಳ್ಳಿ. ಇಲ್ಲ ಅಂದರೆ ಒಂಚೂರು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕುದಿಯೋಕ್ಕೆ ಬಂದಮೇಲೆ ಮಾತ್ರ ಮುಚ್ಚಳ ಹಾಕಿ 1ರಿಂದ 2 ವಿಜಿಲ್ ಕೂಗಿಸ್ಕೊಂಡ್ರೆ ಬಿಸಿ ಬಿಸಿ ಗೀ ರೈಸ್ ರೆಡಿ ಆಗುತ್ತೆ. ಈ ಗೀ ರೈಸು ಯಾವುದ್ರ ಜೊತೆ ಆದ್ರೂ ತುಂಬ ಚೆನ್ನಾಗಿರುತ್ತೆ. ನೀವು ಆಲೂಗಡ್ಡೆ ಕುರ್ಮಾ, ಚಿಕನ್ ಸಾರು, ಮಟನ್ ಸಾರು ಯಾವುದಾದ್ರೂ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈಗ ರೆಡಿಯಾಗಿದೆ ಅಲ್ಲ. ಈಗ ನಾವು ಮುಚ್ಚಳ ಹಾಕಿಬಿಟ್ಟು 1 ವಿಜಿಲ್ ಅಥವಾ 2 ವಿಜಿಲ್ನ ಕೂಗಿಸ್ಕೊಳ್ಳೋಣ, ಸಾಕು.